ಭಾರತ ಯಾವ ಮಿಸೈಲ್ಗಳನ್ನು ಬಳಸಿದೆ ಅನ್ನೋದರ ಮೇಲೆ ಪಾಕಿಸ್ತಾನಕ್ಕೆ ಯಾವ ರೀತಿ ಏಟು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಭಾರತದ ಬತ್ತಳಿಕೆಯಲ್ಲಿರುವಂತಹ ಮಿಸೈಲ್ಗಳ ಪೈಕಿ ಯಾವುದು ಬಳಕೆಯಾಗಿದೆ ಅನ್ನೋದು ಮುಂದಕ್ಕೆ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆಗ ಅದು ಸೃಷ್ಟಿಸಿರುವಂತಹ ಅನಾಹುತಗಳು ಕೂಡ ಗೊತ್ತಾಗುತ್ತೆ. ಇವತ್ತು ಮಧ್ಯಾಹ್ನ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಪಾಕಿಸ್ತಾನದ ಮೇಲೆ ಒಂದು ಟ್ರಯಲ್ ಅಟ್ಯಾಕ್ ಡ್ರೋನ್ ಮುಖಾಂತರ ಆಗಿತ್ತು. ಭಾರತ ಮಾಡಿತ್ತದನ್ನು. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ದುರ್ಬಲವಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿತ್ತು. ಅದರಿಂದ ಈಗ ಮಿಸೈಲ್ ಶುರು ಮಾಡಿದ್ದಾವೆ. ಮಿಸೈಲ್ ಅಟ್ಯಾಕ್ ಶುರುವಾಗಿದೆ ಭಾರತದಿಂದ. ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ಸಿಯಾಲ್ಕೋಟ್, ರಾವಲ್ಪಿಂಡಿ ಇದೆಲ್ಲವೂ ಕೂಡ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇರುವಂತ ಜಾಗ. जा देख भाई ए अच्छा दूर तक जाना हुंदा दा ओ होया कफर की मां जी सारी मिसाइल लगा है अरे ड्रोन मिसाइल अरे ड्रोन वाला है ड्रोन मिसाइल है ड्रोन मिसाइल है ड्रोन ಪಾಕಿಸ್ತಾನಕ್ಕೆ ಈ ಬಾರಿ ಮರೆಯಲಾಗದಂತ ಪಾಠವನ್ನು ಕಲಿಸೋದಕ್ಕೆ ಭಾರತಕ್ಕಿರುವಂತ ಅವಕಾಶ ಇದೆ. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಭಾರತ, ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ಪಾಕಿಸ್ತಾನದ ಪೈಲಟ್ ಒಬ್ಬನನ್ನ ಭಾರತೀಯ ಸೇನೆ ಸೆರೆ ಹಿಡಿದಿದೆ. ಅಕ್ನೋರ್ನಲ್ಲಿ ಸಜೀವವಾಗಿ ಪೈಲಟ್ ಅನ್ನ ಸೆರೆ ಹಿಡಿಯಲಾಗಿದೆ. ಮೋಸ್ಟ್ಲಿ F-16 ಫೈಟರ್ ಜೆಟ್ ಅಲ್ಲಿ ಇದ್ದಂತ ಪೈಲಟ್ ಅನ್ನ ಸೆರೆ ಹಿಡಿಯಲಾಗಿದೆ. ಏನಾಗಿರುತ್ತೆ ಅಂತಂದ್ರೆ, ಫೈಟರ್ ಜೆಟ್ ಅನ್ನ ನಾವು ಹೊಡೆದುರುಳಿಸಿದಾಗ ಆತ ಇಜೆಕ್ಟ್ ಆಗಿರ್ತಾನೆ. ಇಜೆಕ್ಟ್ ಅಂತಂದ್ರೆ ಪೈಲಟ್ ತನ್ನನ್ನು ತಾನು ಉಳಿಸಿಕೊಳ್ಳೋದಕ್ಕೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆತ ಕೂತಿರುವಂತ ಆ ಚೇರ್ನ ಸಮೇತ ಆತ ಹೊರಗೆ ಎಸೆಯಲ್ಪಡ್ತಾನೆ. ಆತನನ್ನ ಸದ್ಯ ಸೆರೆ ಹಿಡಿಯಲಾಗಿದೆ. F-16 ಫೈಟರ್ ಜೆಟ್ ನನ್ನ ಪೈಲಟ್ ಒಬ್ಬನನ್ನ ಸೆರೆ ಹಿಡಿಯಲಾಗಿದೆ. ಭಾರತದ ದಾಳಿಯ ಬೆನ್ನಿಗೆ ಪಾಕಿಸ್ತಾನದ ನಗರಗಳೆಲ್ಲವೂ ಕೂಡ ಕತ್ತಲಲ್ಲಿ ಮುಳುಗಿದ್ದಾವೆ. ಪಾಕಿಸ್ತಾನದ 7 ನಗರಗಳು ಭಾರತದ ಟಾರ್ಗೆಟ್ ಲಿಸ್ಟ್ ಅಲ್ಲಿ. ಈ ಕಡೆ ಜಮ್ಮುನಲ್ಲಿ ಪವರ್ ರೀಸ್ಟೋರ್ ಆಗಿದೆ. ಎಸ್ ಅಂದ್ರೆ ಇಲ್ಲಿ ಈ ಹಿಂದೆಯೂ ಕೂಡ ಭಾರತದ ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗತ್ತೆ ಅನ್ನುವಂತ ಸಿಚುವೇಶನ್ ಇದ್ದಾಗ ಒಂದು ರಕ್ಷಣಾ ತಜ್ಞರು ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ರು. ಇನ್ನೊಂದು ಡೀಟೇಲ್ ಬರ್ತಾ ಇದೆ. ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ ಜೊತೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದಾರೆ. ಯಾಕಂತಂದ್ರೆ ಪ್ಯಾರಾಮಿಲಿಟರಿ ಫೋರ್ಸ್ ಅಮಿತ್ ಶಾ ಅವರ ಅಂಡರಿಗೆ ಬರುತ್ತೆ, ಗೃಹ ಇಲಾಖೆ ಅಂಡರಿಗೆ ಬರುತ್ತೆ. ಅವ್ರ ಜೊತೆಗೆ ಮಾತುಕತೆಯಾಗಿದೆ. ಇದು CRPF ಅಥವಾ BSF, ITBP ಇದೆಲ್ಲವೂ ಕೂಡ ಗೃಹ ಸಚಿವರ ಅಂಡರಿಗೆ ಬರುತ್ತೆ, ಅಮಿತ್ ಶಾ ಅವರ ಅಂಡರಿಗೆ ಬರುತ್ತೆ. ಅವ್ರ ಜೊತೆಗೆ ಸಭೆಯಾಗಿದೆ, DGಗಳ ಜೊತೆಗೆ ಸಭೆಯಾಗಿದೆ. ಅಮಿತ್ ಶಾ ಸಭೆ ಮಾಡ್ತಿದ್ದಾರೆ. ಪ್ಯಾರಾಮಿಲಿಟರಿ ಫೋರ್ಸ್ ಅದು CRPF, BSF, ITBP ಅಂದ್ರೆ ನಮ್ಮ ಚೈನಾ ಇಂಡೋ ಚೈನಾ ಬಾರ್ಡರ್ ಅಲ್ಲಿರೋದು ಸಹಸ್ರ ಸೀಮಾ ಬಲ್, ಇವರೆಲ್ಲರ ಜೊತೆಗೂ ಕೂಡ ಮೀಟಿಂಗ್ ಆಗ್ತಾ ಇದೆ. CRPF, BSF ಅಂತಂದ್ರೆ ಗಡಿ ಕಾಯುವಂತ ಜವಾಬ್ದಾರಿ. 2 ಗಡಿಗಳು. BSF ನ ಜವಾಬ್ದಾರಿ ಭಾರತ ಪಾಕಿಸ್ತಾನದ ಗಡಿ ಮತ್ತು ಭಾರತ ಬಾಂಗ್ಲಾದ ಗಡಿ. ಇದನ್ನ ಕಾವಲು ಕಾಯೋದು ಕೆಲಸ BSF ಮಾಡುತ್ತೆ. CRPF ಜೊತೆಗೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಬರುತ್ತೆ, ಅದು ಇಂಡೋ ಚೈನಾ ಗಡಿಯನ್ನು ಕಾಯುತ್ತೆ. ಇವರೆಲ್ಲರೂ ಕೂಡ ಗೃಹ ಸಚಿವಾಲಯದ ಅಂಡರಿಗೆ ಬರ್ತಾರೆ. ರಕ್ಷಣಾ ಇಲಾಖೆ ಅಂಡರಿಗೆ ಬರಲ್ಲ, ಇದು ಗೃಹ ಇಲಾಖೆ ಅಂಡರಿಗೆ ಬರುತ್ತೆ. ಅವ್ರ ಜೊತೆಗೆ ಅಮಿತ್ ಶಾ ಅದರ DGಗಳ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಎಸ್, ಜಮ್ಮುನಲ್ಲಿ ಪವರ್ ರಿಸ್ಟೋರ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನಾವು ಕೊಡ್ತಾ ಇದ್ವಿ. ಅದರ ಅರ್ಥ ಏನು ಅಂತಂದ್ರೆ, ಭಾರತ ಫೈಟ್ ಬ್ಯಾಕ್ ಮಾಡಿದೆ. ಭಾರತ
ಆ ದಾಳಿ ಏನಾಯ್ತು ಅಥವಾ ದಾಳಿಯ ಪ್ರಯತ್ನ ಏನಾಯ್ತು, ಅದರಿಂದ ಚೇತರಿಸಿಕೊಂಡು ಆಚೆ ಬಂದ ಆಯ್ತು ಭಾರತ. ಹಿಂದೆ ರಕ್ಷಣಾ ತಜ್ಞರು ಮಾತನಾಡೋ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾ ಇದ್ದಿದ್ದು. ಭಾರತಕ್ಕೆ ದಾಳಿ ಮಾಡಿದ್ರೆ, ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದ್ರೆ ಆ ದಾಳಿಯನ್ನು ಸಹಿಸಿಕೊಂಡು ವಾಪಸ್ ಹೊಡೆಯುವಂತ ಸಾಮರ್ಥ್ಯ ಇದೆ ಭಾರತಕ್ಕೆ. ಪಾಕಿಸ್ತಾನಕ್ಕಿಲ್ಲ ಅದು. ಪಾಕಿಸ್ತಾನದ ಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ಏನಾದರೂ ದಾಳಿ ಮಾಡಿದ್ರೆ ಪಾಕಿಸ್ತಾನ ಸತ್ತು ಹೋಯ್ತು ಅಂತ ಲೆಕ್ಕ. ವಾಪಸ್ ಹೊಡೆಯುವಂತ ಸಾಮರ್ಥ್ಯ ಇಲ್ಲ, ಭಾರತಕ್ಕೆ ಅದಿದೆ. ಒಮ್ಮೆಗೆ ಆಗುವಂತ ದಾಳಿಯನ್ನು ಸಹಿಸಿಕೊಂಡು ವಾಪಸ್ ಫೈಟ್ ಮಾಡುವಂತ ತಾಕತ್ತು ಭಾರತಕ್ಕಿದೆ. ಪಾಕಿಸ್ತಾನಕ್ಕೆ ಆ ತಾಕತ್ತಿಲ್ಲ. ನೋಡೋಣ, ಶುರು ಮಾಡಿದ್ದಾರೆ ಭಾರತೀಯರು, ಭಾರತದ ಸೈನಿಕರು ಶುರು ಮಾಡಿದ್ದಾರೆ, ಸೇನಾಪಡೆಗಳು ಶುರು ಮಾಡಿದ್ದಾವೆ ಪ್ರತಿ ದಾಳಿ. Oh shit! वीडियो नहीं? फाइटर जा रहे हैं, उनकी मिसाइल चल रही है। Oh shit! भाई क्या फुटेज आ गई भाई। Yes! ಎಸ್, ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಮಾಡಿದಂತ ಎಲ್ಲಾ ಮಿಸೈಲ್ಗಳು, ಡ್ರೋನ್ಗಳು ಧ್ವಂಸ ಆಗಿದೆ. ಪಾಕಿಸ್ತಾನದ ಎಲ್ಲಾ ಮಿಸೈಲ್ಗಳನ್ನ ಕೂಡ ಹೊಡೆದುರುಳಿಸಲಾಗಿದೆ, ಡ್ರೋನ್ಗಳನ್ನ ಕೂಡ ಬ್ಲಾಸ್ಟ್ ಮಾಡಲಾಗಿದೆ, ಡ್ರೋನ್ಗಳನ್ನ ಕೂಡ ಹೊಡೆದುರುಳಿಸಲಾಗಿದೆ. ಸಂಭವನೀಯ ಅಪಾಯ ಇತ್ತು ಭಾರತಕ್ಕೆ, ಅದು ಎಲ್ಲವನ್ನ ಕೂಡ ತಡೆಯಲಾಗಿದೆ. ಭಾರತದ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ಕೂಡ ಹೊಡೆದುರುಳಿಸಿದೆ. ಭಾರತದಲ್ಲಿ ಸಾವು ನೋವುಗಳಾಗಿರುವಂತ ವರದಿಗಳಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದಕ್ಕೆ ಕಾರಣ, ಮತ್ತು ಭಾರತದ ಸೈನಿಕರು ಕಾರಣ, ಸೇನೆ ಕಾರಣ. ಅಂದ್ರೆ ನಾವು ರೆಡಿ ಇದ್ವಿ. ಪಾಕಿಸ್ತಾನ ಎಂತ ದೇಶ ಅಂತಂದ್ರೆ, ನಿನ್ನೆ ಸಂಸತ್ತಲ್ಲಿ ಕೂತು ಅಲ್ಲಿನ ಪ್ರಧಾನಿ ಮಾತನಾಡಿದ್ರು, ಇನ್ನು 24 ಗಂಟೆಯಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ. ಅಂದ್ರೆ ಅವರೇ ಹೇಳಿದ್ರು ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಅವ್ರು ಹೇಳಿದ ನಂತರ ನಾವು ಪ್ರಿಪೇರ್ ಆಗದೇ ಇರ್ತೀವ? ಪ್ರಿಪೇರ್ ಆಗಿದ್ದೀವಿ. ಎಲ್ಲಾ ರೀತಿಯ ಹೊಡೆತವನ್ನ ಅವರು ಹೊಡೆದ್ರೆ ಅದನ್ನ ತಿರುಗಿಸಿ ಬಡಿಯೋದಕ್ಕೆ ನಾವು ರೆಡಿಯಾಗಿ ಕೂತಿದ್ವಿ. ಅದರಂತೆ ಆಗಿದೆ. ಜೈಸಲ್ಮೇರಲ್ಲಿ ಪಾಕಿಸ್ತಾನದ 30 ಮಿಸೈಲ್ಗಳನ್ನ ಕೌಂಟರ್ ಅಟ್ಯಾಕ್ ಅಲ್ಲಿ ನಾವು ಹೊಡೆದು ಉಳಿಸಿದ್ದೀವಿ. 30 ಮಿಸೈಲ್ಸ್. ಅಂದ್ರೆ ಪಾಕಿಸ್ತಾನ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಬೇಕು ಅಂತ ಬಯಸಿತ್ತು. ಭಾರತದ ಮೇಲೆ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಪಾಕಿಸ್ತಾನ ದಾಳಿ ಮಾಡಿದೆ. ಇವತ್ತು ತನ್ನೆಲ್ಲ ಶಕ್ತಿಯನ್ನು ಬಳಸಿ ಭಾರತಕ್ಕೆ ದೊಡ್ಡ ಮಟ್ಟದ ಗಾಯ ಆಗಬೇಕು ಅಂತ ಪಾಕಿಸ್ತಾನ ಬಯಸಿತ್ತು. ಬಟ್ ಭಾರತದ ಪಾಲಿಗೆ ಅದು ಯಾವುದೂ ಆಗಿಲ್ಲ. 30 ಮಿಸೈಲ್ಗಳೇನಾದ್ರೂ ಟಾರ್ಗೆಟ್ ರೀಚ್ ಆಗ್ತಿದ್ರೆ ಭಾರತದ ಪರಿಸ್ಥಿತಿ ಏನಾಗ್ತಿತ್ತು? ನೋ, ಆಗಿಲ್ಲ, ಆಗೋದಕ್ಕೆ ಬಿಟ್ಟಿಲ್ಲ. ನಾವು ಭಾರತದ ನಾಗರಿಕರು ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಸೇನೆಗೆ. ಈ ಹೊತ್ತಲ್ಲಿ ನೆಮ್ಮದಿಯಿಂದ ಕೂತಿಲ್ಲಿ ಮಾತನಾಡ್ತಾ ಇದ್ದೀವಿ ಅಂತಾದ್ರೆ, ನೆಮ್ಮದಿಯಿಂದ ನಾವು ಓಡಾಡ್ಕೊಂಡಿದ್ದೀವಿ ಅಂತಾದ್ರೆ ಅದಕ್ಕೆ ಕಾರಣ ನಮ್ಮ ಸೇನೆ ಮಾಡಿರುವಂತ ಸ್ಟ್ರಾಟಜಿ, ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿ, ಕಾಲಕ್ಕಾಗಿರುವಂತ ಅಪ್ಡೇಟು. ನಮ್ಮ ಡಿಫೆನ್ಸ್ ಅಲ್ಲಿ ಡಿಫೆನ್ಸ್ಗೆ ಇಟ್ಟಿರುವಂತ ಬಜೆಟ್ ವೇಸ್ಟ್ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.